ಅವ ಆ ಮನೆಯಲ್ಲಿ ಸರೋಜಿ ನಾವಿಲ್ಲಿ ಕಸ ಗುಡಿಸ್ತಿದೀವಿ ಅದು ಮಾಡ್ತಿದ್ವಿ ಇದು ಮಾಡ್ತಿದೀವಿ ಅಂತ ಹೋಗ್ಬಿಟ್ಟು ಊರಾಗಿರೋರ್ಗೆಲ್ಲಾನು ಡೊಂಗೂರ ಸಾರ್ಬಿಟ್ಟು ಕಣಮ್ಮ. ಊರಾಗಿರೋರೆಲ್ಲ ನನಗೆ ಮೆಸೇಜ್ ಮಾಡಿ ಹೆಂಗೈತೆ ಕಸ ಗುಡ್ಸೋ ಕೆಲಸ, ಸಂದಕೈತಾ, ಸೂಪರ್ ಆಗೈತಾ, ಹೆಂಗೈತೆ ನಮ್ಮ ಮನೆ ತಕ್ಕ ಬರ್ತೀರಾ, ಇಲ್ಲೇ ಮಾಡಿದ್ರೆ ಇಲ್ಲೇ ಕೊಡ್ತಿರಲ್ವಾ, ಕಸ ಗುಡ್ಸೋ ಕೆಲಸಕ್ಕೆ ಬೆಂಗ್ಳೂರಿಗೆ ಹೋಗ್ಬೇಕಿತ್ತು ನೀವು, ಆ ಕಸ ಗುಡ್ಸ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೆಂಗ್ ಸಿಕ್ಕ್ರ ಹಂಗೆ ನೀ ಆಡಾಡ್ಕೊಂಡು ಹೋಗ್ತಾವ್ರ ಕಣಮ್ಮ. ಮೆಸೇಜ್ ಮಾಡ್ಬಿಟ್ಟು ಆ ಒಂದೂವರೆ ಕಣ್ ಸರೋಜಿಗೆ ಎಕಡ ಗಿಡ ತಕೊಂಡು ಹಾಕ್ತೀನಿ ಅಂತ ಹೇಳು. ಆ ಒಂದೂವರೆ ಕಣ್ಣು ಏನ್ ಅವಳು ಮಾಡಿದಿರೋ ಕೆಲಸನ ಮಾಡ್ತಾ ಇದೀವಂತ ಇಲ್ಲಿ. ಊನೇ ಊರಿಗೆ ಬಂದ್ರೆ ಇವತ್ತು ಹುಲಿ ನೆನೆಯ ನಾನು ಸುಮ್ಮನೆ ಬಿಟ್ಬಿಟ್ಟನೆ ನಾನು. ಹುಲಿ ಥರ ನೆನೆಯ ಆಡ್ತೀನಿ ನಾನಂತೂ. ಏನು ಅನ್ಕೊಬಿಟ್ಟವಳಂತವಳು ನನ್ನ ಅಷ್ಟು ಸುಲಭ ಅನ್ಕೊಬಿಟ್ಟವಳಂತ ನಾನು ಆಡಾಡ್ಕೊಂಡು ನಗಂಗೆ ಮಾಡೋದು. ಅವಳಿಗೆ ಹೇಳು ಮನೆಯೊಳಗೆ ಒಮ್ಮಿಕೊಂಡು ಬಿದ್ದಿರಕ್ಕೆ ಒಂದು ಮೆಸೇಜ್ ಹಾಕು. ನಮ್ಮ ಅಮ್ಮ ಪಾರ್ಕೆ ತಗೊಂಡು ಅಲ್ಲಿಗೆ ಬತ್ತಳಂತೆ ಗುಡ್ಸಕ್ಕಾಗ್ತೀನ ಲೋಪರ್ ಬಡ್ಡಿ ಇಂಥ ಮಾತುಗಳೆಲ್ಲ ಯಾಕೆ ಹೇಳ್ಕೊಬಿಟ್ಟು ಬತ್ತೀಯೇ, ನಿಂದು ತೊಳಕ ನಿಂದು ಅಂತ ಹೇಳ್ಬಿಟ್ಟು ನೀಟಾಗಿ ಹೇಳು. ಅಷ್ಟೇ ಅಲ್ಲ ಕಣಮ್ಮ, ಊರಾಗಿರಲ್ಲ ಅಡ್ರೆಸ್ ಕೇಳ್ತಾವ್ರಂತೆ. ಅಡ್ರೆಸ್ ಹೇಳು, ಯಾವ ಅಡ್ರೆಸ್ ಹೇಳು, ಒಂದೇ ಒಂದು ಕಿತ ಯಾವ ಅಡ್ರೆಸ್ ಅಂತ ಹೇಳು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೇಳ್ತಾವ್ರಂತೆ. ನಾವು ಹೋಗ್ಬಿಟ್ಟು ಕಸ ಗುಡ್ಸೋದೆಲ್ಲ ನೋಡ್ಕೊಂಬಿಟ್ಟು ಬರ್ತೀವಿ ಅಂತಾರಂತೆ ಕಣಮ್ಮ. ಅಯ್ಯೋ ಅವಳು ಯಾರೋ ಹೇಳಿದ್ಲು, ನಂದಿನಿ ಅವಳು ಮೆಸೇಜ್ ಮಾಡಂಗೆ ಅಂದ್ಲು, ಹಿಂಗೆ ಎಲ್ಲ ಅಂತ ಅವ್ರು ಊರಾಗೆ ಅಂತ ಹೇಳ್ಬಿಟ್ಟು. ಅಮ್ಮ ನಂಗೆ ಹಂಗೆ ಆಯ್ತಾಯ್ತು ಗೊತ್ತೇನಮ್ಮ. ಊರಾಗಿರಲ್ಲ ಇವಾಗ ನಮ್ಮನ್ನು ನೋಡಕ್ಕೆ ಬಂದ್ಬಿಟ್ರೆ ನಮ್ಮ ಮಾನ ಮರುವತಿ ಉಳಿತದೇನಮ್ಮ. ಎಲ್ಲ ಹರಾಜಾಗಕ್ಕಿಲ್ವಾ ಆ ಸರೋಜಿ ಮಾಡಿರೋ ಕೆಲಸ ನೋಡಮ್ಮ ಹಿಂಗೆ. ಫೋನ್ ಮಾಡ್ಕೊಡೆ, ಫೋನ್ ಮಾಡ್ಕೊಡ ಸರೋಜಿಗೆ, ಫೋನ್ ಮಾಡ್ಕೊಡು, ಗಾಳಿ ಬಿಡಿಸ್ತೀನಿ, ಫೋನ್ ಮಾಡ್ಕೊಡು. ಹಲೋ ಹುಡುಗಿ, ಅವಳಿಗೆ ಏನು ಅನ್ಕೊಬಿಟ್ಟವಳವಳು, ಕಿತ್ತೋದವಳವಳು. ನಾನು ನಮ್ಮ ಬಗ್ಗೆ ಎಲ್ಲ ಊರಾಗೆಲ್ಲ ವಿಷಯ ಹಂಚ್ಕೊಬಿಟ್ಟು ಬರ್ಬೇಕು ಅಂತ ಕಾಯ್ಕೊಂಡವಳಂತ. ಅವಳು ಮರ್ಯಾದೆ ಕಳಿಯನ ಹೇಳು, ಫೋನ್ ಮಾಡಿ ಕೊಡೆ, ಇಲ್ಲಿ ಫೋನ್ ಮಾಡಿ ಅವಳಿಗೆ. ಬುಟ್ಟಾಕಮ್ಮ ಏನು ಮಾಡಿ ಅದೇನೋ ಅವಳ ಹತ್ರ ಮಾತಾಡಿ ಇವಾಗ ಏನಾಯ್ತದ, ನಮ್ಗೆ ಏನು ಪ್ರಯೋಜನ ಹೇಳು ಅವಳ ಹತ್ರ ಮಾತಾಡಿ ಇವಾಗ. ತಾಕ್ಬಿಡ್ತಾಳೆ ಅಷ್ಟೇ. ಯಾಕೆ ಬೇಕು, ನಾನು ಹೇಳ್ಕೊಬಿಟ್ಟು ಬಂದಿದ್ದೀನಿ ಏನು ಇವಾಗ ಅಂತ ಹೇಳ್ತಾಳೆ. ಅವಾಗ ಏನು ಮಾಡ್ತೀಯ ಹೇಳು. ಹಾಳು ಬಿದ್ದೋಗ್ಲಿ ಬಿಡು. ನಮಗೂ ಬತ್ತೈತೆ, ಬಂದಾಗ ಏನೇ ಮಾತಾಡೋಣ ಮಗಳೇ. ಸೋಲ್ ಮಾತ್ರ ಒಪ್ಕೊಬೇಡ ನೋಡು. ನಿನ್ನ ಪಡೆ ನೀನು ಕೆಲಸ ಮಾಡು. ದೇವ್ರು ಇವತ್ತಲ್ಲ ನಾಳೆ ಯಾವುದೋ ಒಂದು ರೂಪ ತಕೊಂಡು ಬಿಡ್ತಾನೆ. ನಾನು ನೀನು ಸೊರೋಯ್ತೀವಿ, ಸರಿನಾ? ಯಾವಳ ಬಗ್ಗೆ ಯಾವಳು ಏನಾರ ಕೆಟ್ಟದಾಗ ನಮ್ಮ ಬಗ್ಗೆ ಅನ್ಕೊಂಡ್ರು ನೀನು ತಲೆ ನಿನಗೆ ಕೆಡ್ಸ್ಕೊಬಾರ್ದು. ಅನ್ಕೊಳ್ಳೋರು ಮನೆ ಆಳು ಬಿದ್ದೋಗ್ಲಿ ಅನ್ಕೋಬೇಕು, ಸುಮ್ಮನೆ ಆಗಬೇಕು. ನಡಿ ವರ್ಷಕ್ಕೆ ತಗೊಬಿಡ್ವಾ, ಹೋಗು ವರ್ಷಾಕ್ಬಿಡೋಣ ಎಲ್ಲನೂ. ಸರಿ ಕಣಮ್ಮ. ಲಕ್ಷ ವ್ಯವಹಾರ ಮಾಡ್ತಿದ್ದೋಳು 5 ಲಕ್ಷಕ್ಕೆ ಬಂದಿಲ್ ತಗ್ಲಾಕೊಂಡಿದ್ದೀನಲ್ಲ ನಾನು ಬೇವರ್ಸಿ ಥರ. ಇದೆಲ್ಲ ಬೇಕಿತ್ತ ನನಗೆ? ನಾನು ಭಾಳಗಿಷ್ಟು ಮಣ್ಣಾಕ ಅವಶ್ಯಕತೆ ತಾನೇ ಏನಿತ್ತು ನನಗೆ ಇಲ್ಲಿಗೆ ಬರೋ ಅಂಥ ಅವಶ್ಯಕತೆ. ಟೈಮ್ ಸರಿ ಇಲ್ದಿದ್ದಾಗ ಏನು ಮಾಡಿದ್ರು ಹಗ್ಗನೂ ಆ ಥರ ಕಾಣಿಸ್ತಂತೆ. ಟೈಮ್ ಸಂದಾಗಿದ್ದಾಗ ಆವು ಹಗ್ಗನೇ. ಏನು ಮಾಡೋದು. ಬರ್ತದೆ ಸರೋಜಿ, ಊರಿಗೆ ಬರ್ತೀನಲ್ಲ ಅವಾಗ ಬಿಡಿಸ್ತೀನಿ ನಿಂಗೆ ಗ್ರಾಚಾರವ. ಇವಾಗೆಲ್ಲ ಬಿಡ್ಸೋದು ಬಂದಾಗ ಬಿಡಿಸ್ತೀನಿ ತಗ. ಅಲ್ಲ ಸರೋಜಿ, ಇಲ್ಲೇ ಯಾವುದೋ ಅಂಗಡಿ ಹೆಸ್ರು ಹೇಳಿದ್ಲಲ್ಲ, ಇಲ್ಲೇ ಕೆಲಸ ಮಾಡ್ತಿರೋದು ಅಂತ. ಬೆಂಗಳೂರಾಗ ಇದೇ ತಾನೆ, ಎಲ್ಲಿ ಅಂತಾನೆ ನೀ ಕಾಣಿಸ್ತಿಲ್ವೇ? ಯಾವುದಪ್ಪ? ಆ ಸರೋಜಿಗೆ ಫೋನ್ ಮಾಡ್ಬಿಟ್ಟು ಕೇಳಬೇಕು, ಎಲ್ಲಿ ಹೇಳು ಅಂಗಡಿ ಇರೋದು ಅಂತ ಹೇಳ್ಬಿಟ್ಟು. ಯಾವ ಸೈಡ್ ಐತೆ ಅಂಗಡಿ? ಏರಿಯಾ ಇದೇನೇ ನೀ? ಅಲ್ಲಿಂದ ಇಲ್ಲಿ ಗಂಟೆ ಹುಡ್ಕೊಂಬಿಟ್ಟು ಬಂದೆ. ಯಾವ್ದು ನಾರಾಯಣ ಸ್ಟೋರ್ ಅಂತಲೇ ಏನೋ ಹೇಳ್ತಿದ್ಲಲ್ಲ, ಮರ್ತೇ ಹೋಗ್ಬಿಟ್ಟೆ ಅವಳತ್ತಾಗೆ. ಬರೋದು ಬಂದ್ಬಿಟ್ಟು ಇರು, ಫೋನ್ ಹಾಕ್ತೇನೆ ಕೇಳೋಣ. ಹಲೋ ಸರೋಜಿ, ನಾನು ಅದೇ ಬಂಗಾರಮ್ಮ ಮಗಳು ಇಬ್ರು ಕೆಲಸ ಮಾಡ್ತಿದ್ರು ಅಂತ ಹೇಳ್ದಲ್ಲ, ಆ ಜಾಗಕ್ಕೆ ಬಂದೆ. ಅದೇ ಏರಿಯಾದಾಗೆ ಬಂದೀವ್ನಿ. ಇಲ್ಲಿ ಯಾವುದೋ ಮೊಬೈಲ್ ಪ್ಲಾನೆಟ್ ಅಂತ ಐತೆ ನೋಡು, ಮೊಬೈಲ್ ಪ್ಲಾನೆಟ್ದಾಗ ನಿಂತ್ಕೊಂಡಿವ್ನಿ. ನೀನು ಹೇಳಿತ್ತತ್ರನೇ ನೀ. ಇನ್ನು ಮುಂದಕ್ಕೆ ಹೋಗ್ಬೇಕಾ? ಎಲ್ಲಿ ಹೋಗ್ಬೇಕು? ಹೌದೇ? ಏನು ಅಂಗಡಿ ಹೆಸರು? ನಾರಾಯಣ ಸ್ಟೋರ್ ಅಂತನಾ? ಏನು ನಾರಾಯಣ ಎಂಟರ್ಪ್ರೈಸಸ್ ಅಂತನಾ? ಹೌದಾ? ಹಂಗಾರೆ ಸರಿ ಹೇಳು, ಹಂಗಾರೆ ಹೋಗಿ ಇದು ಮಾಡ್ತೀನಿ ನಾನು. ಹೌದಾ? ಇನ್ನು ಮುಂದಕ್ಕೆ ನಡ್ಕೊಂಡೋದ್ರೆ ಸಿಗ್ತದ? ಎಡಗಡಿಕ ಬಲ್ಗಡಿಕ? ಎಡಗಡಿಕ ಕೇಳಿದ್ರೆ ಹೇಳ್ತಾರೇನಲ್ವೇ? ಸರಿ ಆಯಿತು. ಬಂಗಾರಮ್ಮ ಅಂತ ಕೇಳಿದ್ರೆ ಅಂಗಡಿನಾಗ ಹೇಳ್ತಾರೆ. ಸರಿ ಕಣಮ್ಮಿ, ಆಯ್ತು. ಹಂಗಾರೆ ಹೋಗ್ಬಿಟ್ಟು ನೋಡ್ತೀನಿ ಇರು. ವಿಡಿಯೋನ ಅಲ್ಲ ಹೇಳು, ನೋಡೋಣ ಸುಮ್ಮನೆ ಬಂದಿದ್ದೆ. ನಾನು ಹೇಳ್ತೀನಿ ಹೇಳು ಏನಕ್ಕೆ ಬಂದಿದ್ದೆ ಅಂತ ಹೇಳ್ಬಿಟ್ಟು ಆಮೇಕಿಂದ ಮಾಡಕ್ತೀನಿ. ಅಲ್ಲ, ನಾನು ಬಂದಿರೋದೇನಿ ನಂಗೆ ಸಹಾಯ ಮಾಡ್ತಾಳೇನೋ ಬಂಗಾರಿ. ಅವಳಿಗಾರದ ನನಗಾರದ ಹಂಚ್ಕೊಂಡು ಸೊಸೆ ನೀಚೆ ಕಡೆ ಕಾಕನಿ ಅಂತ ಹೇಳ್ಬಿಟ್ಟು ಅಂತಂದ್ರೆ ಹಾಗೆ ಅವಳು ಕಿತ್ತೋದವಳು ವಿಡಿಯೋ ತಗೊಬಿಟ್ಟು ಬಾ, ಆಡಿಯೋ ತಗೊಬಿಟ್ಟು ಬಾ ಅಂತ ಹೇಳ್ತಾಳೆ ಮಾಡಕ್ಕೆ. ಆಮೇಲೆ ಇದ್ದಂಗೆ ಅಯ್ಯೋಳು ಮಕ್ಕ ಮುಚ್ಚ ಹೇಳು. ಅಮ್ಮ ಇವತ್ತು ಬೇಗ ಮನೆಗೆ ಹೋಗ್ಬೋದಂತೆ. ಏನೋ ಇವತ್ತು ಓನರ್ದು ಮಗಳದೇನೋ ಬರ್ತಡೇ ಐತಂತೆ. ಎಲ್ರಿಗೂ ರಜೆ ಕೊಟ್ಬಿಟ್ಟು ಪಾರ್ಟಿ ಕರೆದವ್ರೆ, ಬರ್ತಡೇ ಪಾರ್ಟಿಗೆ ಬರ್ರಿ ಅಂತ ಹೇಳ್ಬಿಟ್ಟು. ಆದಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವತ್ತು ಬೇಗ ನೀವು ಹೋಗ್ಬೋದಮ್ಮ ಕಣಮ್ಮ ಮನೆಗೆ. ಮನೆಯಾಗ ಹೋದ್ರೆ ಅವಳೇನು ಕೂರಿಸ್ತಾಳೆ ನಮ್ಮನ್ನ. ಅಯ್ಯೋ ರಾಮ, ಹೋಗತ್ತಾಗಿ. ಅಲ್ಲೂ ಕೆಲಸ ಮಾಡಬೇಕು, ಇಲ್ಲೂ ಕೆಲಸ ಮಾಡಬೇಕು. ಎಲ್ಲೋದ್ರು ನಮ್ದೇನು ತಪ್ಪಕ್ಕಿಲ್ಲ ಬಿಡಮ್ಮಿ. ಏನು ಸುಮ್ಕೇನಿಯ, ತಪ್ಪದಿರೋ ಕೆಲಸ ನಮ್ದಂತೂ. ಯಾವ ಕಡೆಯಿಂದ ಯಾವ ಕಡೆಗೆ ಹೋದ್ರೂ ತಪ್ಪಕ್ಕಿಲ್ಲ ನಮ್ಮ ಕೆಲಸ ಅಂತೂ. ಅಯ್ಯೋ ಬಿಡು, ಇಲ್ಲಿದ್ರು ಮಾಡಬೇಕು, ಅಲ್ಲೋದ್ರು ಮಾಡಬೇಕು. ನಮ್ಗೇನು ಆರಾಮು ಅಂತ ಏನೈತೆ? ಸಂಜೆ ಗಂಟ ಪಾರ್ಕ ಕುಂತ್ಕೊಂಡು ಆಮೇಕಿಂದ ಹೋಗೋಣ ಬಿಡಮ್ಮ. ಏನೋ ಒಂಚೂರು ತಿನ್ಕೊಂಡು ಪನ್ಕೊಂಡು ಹೆಂಗಿದ್ರು ಅದೇ 500 ರೂಪಾಯಿ ಐತಲ್ಲ ನಮ್ಮ ತಾಗೆ. ಒಂಚೂರು ಮಸಾಲೆ ಪುರಿ, ಗೋಬಿ, ಪಾನಿಪುರಿ ಎಲ್ಲ ತಿನ್ಕೊಂಡು 2-3 ಗಂಟೆ ಬಿಟ್ಕೊಂಡು ಹೋಗೋಣ. ಊನಲ್ವೇ ಸ್ಯಾಯ ದಿನ ಆಗಿತ್ತು, ಹಂಗೇನಿಯ ಮಾಡೋಣ ಬಿಡು. ಅಷ್ಟೇನೇನೆ. ಬಂಗಾರಮ್ಮ,
ಓಹೋಹೋಹೋ ಮನಿಯಾಳಿ ಬೇವರ್ಸಿ ಬಾರೇ ಬಾ. ಯಾಕೆ ನಾನು ಕಸ ಗುಡಿಸ್ತಿದ್ದೀನ ಮುಸ್ರೆ ತಿಕ್ತಿದ್ದೀನ ಅಂತ ನೋಡಕ್ ಬಂದೇನೆ. ಕಿತ್ತೋದೊಳೆ ಮನಿಯಾಳಿ ಲೋಪರು. ನಿನ್ನಿಂದ ಸರ್ವು ನಾಶ ಆಗ್ಬಿಟ್ಟೈತೆ ನಂದಂತುನ್ವೆ ಬಾಳು. ಈಗ ಏನ್ ಕಸ ಗುಡಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಕ್ ಬಂದ. ಆ ಸರಜಿ ಹೇಳ್ಕೊಳ್ಸಿದ್ಲ ಕಸ ಗುಡಿಸ್ತಾರೋ ನೋಡ್ಕೊಂಬಿಟ್ ಬಾ ಅಂತ ಹೇಳ್ಬಿಟ್ಟು ಊನೆ ಕಸ ಗುಡಿಸ್ತಾ ಇದೀವಿ ಏನೇ ಮಾಡ್ತೀಯಾ. ನಿನ್ನಂತ ಕಂಡರ್ ಗಂಡನ್ ತಲೆ ಹಿಡ್ಕೊಂಡು ನಾವೇನ್ ಜೀವನ ಮಾಡ್ತಿಲ್ವಲ್ಲ. ನಿನ್ ಬಾಳ್ಗೆಷ್ಟು ನನ್ನ ಜೀವನ ಏನಿ ಆಳ್ಗೆಡೋಗ್ಬಿಟ್ಟಲ್ಲೇ. ನಮ್ಮ ಅಪ್ಪನ ಬುಟ್ಟಿಗೆ ಹಾಕಬಿಟ್ಟು ನನ್ನವೇ ನಮ್ಮ ಅಮ್ಮನ ಇಂಥ ಗತಿ ತಂದ್ಬಿಟ್ಟಲ್ಲೇ ನೀನು. ನಮ್ಮ ಅಪ್ಪನ ಬುಟ್ಟಿಗೆ ಹಾಕೊಂಡಿದ್ದಕ್ಕೆ ನಮ್ಗೆ ಇಂಥ ಗತಿ ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ಇವತ್ತು ನನ್ನ ಗಂಡನ ಮನೆಯಾಗ ಸಂಡಕ್ಕೇನೆ ಇರ್ತಿದ್ದೆ. ಆ ಸಾಪನಿನ ತೊಡ್ದೆ ಬಿಡಕ್ಕಿಲ್ಲ. ಈಗ ಯಾವ ಕುಸಿಗೆ ಬಂದಿದ್ದೀಗೆ ಲೌಡಿ. ಇನ್ನು ಏನ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಿ ಬಂದ. ಇಲ್ಲಿ ಕಸ ಗುಡಿಸ್ತಾವ್ರ ಇಲ್ವ ಅಂತ ಹೇಳ್ಬಿಟ್ಟು ನೋಡು ಜೀವನ ಹಿಂಗೆ ಕಸ ಗುಡಿಸ್ಕೊಂಡಿದೀವಿ. ಯಾಕೆಳು ನಿನ್ನಂತೊಳಗ್ಬಿಟ್ರೆ ಸೇರ್ಕೊಬಿಟ್ಟಿದ್ಯಲ್ಲ ನಮ್ಮ ಮನೆಯಾಗೆ. ಅದಕ್ಕೆ ನಾವ್ ಹಿಂಗೆ ಸಾಯ್ತಾ ಇರೋದು ಅಂತಂದ್ರೆ ನಿನ್ ಜಲ್ಮುಖ ಇಷ್ಟು ನಿನ್ ಜಲ್ಮುಖೆ. ಹೇಯ್ ಮುಚ್ಕೊಂಡು ಹೋಗಿ ಸುಮ್ಕೇನೆ ಇಲ್ಲಿಂದ. ಏನು ಊರಗೆಲ್ಲ ಹೇಳ್ಕೊಬಿಟ್ಟು ಬತ್ತೀಯಾ. ಹೋಗಿ ಆರಾಮಾಗಿ ಹೇಳ್ಕೊಂಬಿಟ್ಟು ಬಾರೆ. ನನಗೇನು ಬೇಜಾರಿಲ್ಲ. ನೀನು ಯೋಸಿ ಹೇಳ್ಕೊಬಿಟ್ಟು ಬತ್ತೀಯ ಅಷ್ಟು ಹೇಳ್ಕೊಬಿಟ್ಟು ಬಾ. ನನಗೆ ಯಾವುದು ಬೇಜಾರಾಗಿಲ್ಲ. ನಂಗಂತೂ ಏನೊಂದಿಷ್ಟು ಬೇಜಾರಾಗಿಲ್ಲ. ವಿಡಿಯೋ ಮಾಡ್ಕೊಂಡು ಹೋಗ್ತೀಯಾ ಆಡಿಯೋ ಮಾಡ್ಕೊಂಡು ಹೋಗ್ತೀಯ ಅದು ಏನಾರ ಮಾಡ್ಕೊಂಡು ಹೋಗು. ನಿನ್ ಜಲ್ಮುಖೆ ನಮ್ಮ ಸಬಸಕ್ಕೆ ಬರ್ಬೇಡ ನೀನು. ಒಯ್ತಾ ಇಲ್ಲಿಂದ ಬಂದ್ಲು ಇಲ್ಲಿ ಬಂಗಾರಮ್ಮ ಅಂತ ಹೇಳ್ಬಿಟ್ಟು ಹಾಲು ಕುಡಿದ್ರೆ ಸಂತೋಷ ಆಗಿರ್ಬೇಕು ಇವಳಿಗೆ. ಆಗೈತಾನೆ ಸಂತೋಷ ಪಟ್ಟಿದ್ದಾಯ್ತು ಸಂತೋಷ. ಹಾಲು ಕುಡಿದ್ಬಿಟ್ಟು ಹೋಗಿ ಮನೆಗೆ. ನನಗೇನಾರ ಬಂದ್ಬಿಟ್ಟು ಇನ್ನೊಂದು ಕಿತ ಏನಾರ ನನ್ನ ಹತ್ರ ಮಾತಾಡಕ್ಕೆ ಬಂದಿದ್ರೆ ಬಾಯಿ ಕೊಬ್ಬಣ ತುರುಕ್ಬಿಡ್ತೀನಿ. ಥೂ ಬಾ ಮಗಳೇ ಹೋಗೋಣ. ಅಯ್ಯೋ ಬಂಗಾರಮ್ಮ ನನ್ನಿನ್ನ ಅದು ನನ್ನಿನ್ನ ಇದು ಮಾಡಕ್ಕೆ ಬರಲಿಲ್ಲ. ನಿನ್ನ ಆಡ್ಕೊಳಕ್ಕೆ ಬರಲಿಲ್ಲ ನಾನು. ಇನ್ನೇನಕ್ಕೆ ಬಂದೆ ಇನ್ನೇನಕ್ಕೆ ಬಂದೆ. ಇಲ್ಲಿ ನಮ್ಮ ಪರಿಸ್ಥಿತಿ ನೋಡ್ಬಿಟ್ಟು ಊರವ್ರಿಗೆಲ್ಲ ಹೇಳ್ಕೊಂಬಿಟ್ಟು ಬರೋವಾಗ ಬಂದೇನೆ. ಆ ಸರೋಜಿ ತಾನೇ ನಿನಗೆಲ್ಲ ಅಡ್ರೆಸ್ ಎಲ್ಲ ಹೇಳ್ಬಿಟ್ಟು ಕಳಿಸಿದ್ದು. ಇಲ್ಲಾಂದ್ರೆ ನಾವು ಇಲ್ಲೇ ಇದ್ದೀವಿ ಅಂತ ನಿಂಗೆ ಹೆಂಗೆ ಗೊತ್ತು. ಅಡ್ರೆಸ್ ಎಲ್ಲ ತಿಳ್ಕೊಂಡು ಕಂತ್ರಿ ಥರ ಬಂದವಳೆ. ಕಂತ್ರಿ ನಾಯಿ. ಅಡ್ರೆಸ್ ಎಲ್ಲ ಸಂದಾಗ ಗೊತ್ತಾಗಿರ್ಬೇಕಲ್ವ ಇವಾಗ. ಅದಕ್ಕೆ ಬಂದಿರೋದಲ್ವ ನೀನು. ನಿಮ್ಮ ಜಲ್ಮುಕ್ಕಿಷ್ಟು. ಹೌದು ನಾವು ಕಸ ಗುಡ್ಸ್ಕೊಂಡು ಜೀವನ ಮಾಡ್ತಿದ್ದೀವಿ. ಊರವ್ರಿಗೆಲ್ಲ ಹೇಳ್ಕೊಂಬಿಟ್ಟು ಬಂದ್ರು ನಮ್ಗೇನು ಬೇಜಾರಿಲ್ಲ. ಸುಮ್ಮನೆ ಹೋಗು. ಅವಳು ಹೇಳಿದ ತಕ್ಷಣ ಏನಿಯಾ ನಾವೇನಿಲ್ಲಿ ಭಿಕ್ಷುಕ್ರೇನು ಆಗಕ್ಕಿಲ್ಲ. ನಾವು ಸಂದಕ್ಕೇನಿ ಇದ್ದೀವಿ. ಮುಂದಕ್ಕಿನ್ನೂ ಸಂದಕ್ಕೇನಿ ಆಯ್ತೀವಿ. ಈಗ ಕಷ್ಟ ಕಾಲ ಬಂದೈತೆ ಅಷ್ಟೇ. ನಮ್ಮ ಅಪ್ಪನ ಬಡ್ದು ಬಾಯಿಗೆ ಹಾಕೊಂಡಲ್ಲ ಹಂಗೆ ನಮ್ಮ ಹತ್ರ ಎಲ್ಲ ನಡೆಯಕ್ಕಿಲ್ಲ. ಅಯ್ಯೋ 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 ನಾನು ನಿಮ್ ಕೆಟ್ಟದ್ ಬಯಸ್ಕೊಂಡು ಬಂದಿಲ್ಲ. ನಿಮ್ಗೆ ಒಳ್ಳೇದು ಬಯಸಕ್ಕೆ ಅಂತಾನೇ ಬಂದೀವಿ. ಹೊಸಿ ಅರ್ಥ ಮಾಡ್ಕೊಳ್ಳಿ. ನಿಮ್ ಒಳ್ಳೇದಕ್ಕೆ ಅಂತಾನೇ ಬಂದಿರೋದು. ನಿಮ್ ಕೆಟ್ಟದಕ್ಕೆ ನಿಮ್ಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತಲ್ಲ ನಾನು ಬಂದಿರೋದು. ಏನು ಒಳ್ಳೇದು ಮಾಡ್ತೀಯಾ. ಏನೇ ಒಳ್ಳೇದು ಮಾಡ್ತೀಯ ನಮಗೆ. ಏನು ಮಾಡ್ತೀಯ ಹೇಳು. ನೋಡು ನನಗೆ ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಟ್ರೆ ಸರಿ. ನೀನು ಒಳ್ಳೇದು ಮಾಡಿರೋದೆಲ್ಲ ಸಾಕು. ನಮ್ಮನ್ನ ಅನ್ಯಾಯವಾಗಿ ಇವತ್ತು ನಮ್ಮಮ್ಮ ಬಡ್ಡಿ ಬಂಗಾರಮ್ಮ ಅಂತನಿಯ ಫೇಮಸ್ ಆಗಿರೋ ನಮ್ಮಮ್ಮನ ಇವತ್ತು ಬಂದ್ಬಿಟ್ಟು ಭಿಕ್ಷೆ ಎತ್ತ ಪರಿಸ್ಥಿತಿ ತಂದ್ಬಿಟ್ಟು ನಿಲ್ಸಿದೀಗ ನೀನಂತನವೇ. ಎಲ್ಲಿ ಭಿಕ್ಷೆ ಎತ್ಕೊಂಡು ಜೀವನ ಮಾಡೋಂಥ ಪರಿಸ್ಥಿತಿ ಬಂದಿರೋದು ನಿನ್ನಿಂದನೇ ನೀಯ. ನಮ್ಮಪ್ಪ ಚೆನ್ನಾಗಿದ್ರೆ ನಮ್ಗೆ ಯಾಕಿಂತ ಗತಿ ಬಂದಿರೋದು. ಹೋಗು ನಿನಗೂ ಕರ್ಮ ಸಂದ ಕೊಡಿತದೆ ಹೋಗು. ಅಯ್ಯೋ ಬಂಗಾರಮ್ಮ ಇವಾಗ ನನ್ನ ಮಾತು ಕೇಳು. ಇವಾಗ ನೀನು ಅನ್ಕೊಂಡಂಗೆ ನಾನು ಇಲ್ಲ ಬದಲಾಗೋಗ್ಬಿಟ್ಟಿದ್ದೀನಿ. ನೀನು ಸೊಸೆ ಮನೆ ಒಳಗಡೆಗೆ ಬಂದ್ಬಿಟ್ಟವಳೆ. ಮನೆಗೆ ಬಂದ್ಬಿಟ್ಟು ಅಯ್ಯೋ ಏನು ಹೊಸಿ ಕಾಟ ಕೊಡ್ತಾವಳೆ ಅಂತ ಅನ್ಕೊಂಡ. ಅಯ್ಯಯ್ಯಪ್ಪ ದೇವ್ರೆ ಅವಳೇನವಳು ನೀನು ಏತಿ ಅಂದರೆ ಪ್ರೇತಿ ಅಂತಾಳೆ. ಏಟಿಗೆ ಎದ್ರೇಟ್ ಆಗ್ತಾಳೆ. 10 ಪೈಸೆ ಮುಟ್ಟಾಕ್ ಬಿಡಕ್ಕಿಲ್ಲ. ಯಮ್ಮ ಅವಳು ನೋಡಿದ್ರೆ ಭಯಂಕರ ಭಯ ಆಯ್ತದೆ ನನಗಂತೂ. ಅಯ್ಯಪ್ಪ ಅವಳ ಮಾತುಗಳು ಅವ್ರ ಮಗುನಿಂದ ಹಿಡಿದು ಎಲ್ಲರೂ ಕಿಲಾಡಿಗಳೇನೇನಿಯ. ಅವನವನೇ ಚೋಟಾರಿ ಪಿಲ್ಟಾರಿ ಇಷ್ಟೇ ಅವನೇ. ಅವ್ನು ನಮ್ಮನೇನಿಯ ಗಿರ ಅಂತ ಗಿರಿಗಿಟ್ಲಿ ಆಡಿಸ್ಬಿಡ್ತಾನೆ. ಅಂತ ಕಳ್ಳನ ಮಗ ಅವನು. ಅಯ್ಯಪ್ಪ ನನಗಂತೂ ಇರ್ತಾಗೆಲ್ಲ ಎಣಗಿ ಸುಸ್ತಾಗೋಗ್ಬಿಟ್ಟಿದ್ದೀನಿ ಬಂಗಾರಮ್ಮ. ಅದಕ್ಕೆ ನೀನು ಏನಾರ ಎಲ್ಪ್ ಮಾಡ್ತೀನೋ ಅಂತ ಕೇಳೋಣ ಅಂತ ಬಂದಿದ್ದು. ನೀನು ಎಲ್ಪ್ಗೆ ಅಂತಲೇ ನೀನು ಬಂದಿದ್ದು. ತಲ್ಗು ಇಲ್ಲಿಂದ ತಲ್ಗು. ಎಲ್ಪ್ ನನ್ನನ್ನು ಬೀದಿಗೆ ತಂದ್ಬಿಟ್ಟು ಇವಳಿಗೆ ಎಲ್ಪ್ ಮಾಡ್ಬೇಕಂತ ಎಲ್ಪು. ಅಲ್ಲೇ ನೆಗದ್ ಬಿದ್ದು ಸಾಯಿ. ನಾನು ಯಾಕೆ ಬಂದ್ಬಿಟ್ಟು ಎಲ್ಪ್ ಮಾಡಲಿ. ನನ್ನ ಸೊಸೆ ಏನು ಅಂತ ನನಗೂ ಸಂದ ಗೊತ್ತು ಹೇಳವಳು. ಅವಳ್ತಾಗ ಬಾಳಕಾಯ್ತದ. ನನ್ನಂತ ಬಂಗಾರ ಮುನ್ನೆ ಬಡ್ದು ಬಾಯಿಗೆ ಹಾಕೊಂಡ್ಳು ಅವಳು. ಇಲ್ಲಿ ನಿಲ್ಸವಳು ನನ್ನ ಕಸ ಗುಡ್ಸಕ್ಕೆ. ನೀನು ಯಾವ ಲೆಕ್ಕ ಸರಿಯಾಗಿ ಮಾಡ್ತಾವಳವಳು. ನಿನಗಿನ್ನೂ ಸರಿಯಾಗಿ ಮಾಡ್ಬೇಕು ಬಾ ನಿನಗೆ. ನಮ್ಮನೆ ಇಂಥ ಗತಿ ತಂದಿದ್ಯಲ್ಲ ನೀನು ಯಾಕೆ ಬಿಡ್ಬೇಕು. ನಿನ್ನ ನಯ್ಯೋನಕ್ಕಾಯ್ತದ. ನಿನ್ನ ಮಕ ಮುಚ್ಚ. ಹೋಗಿ ಸಾಯಿ ಅವಳ ಹತ್ರ ನೀ ಹೋಗಿ ಸರಿಯಾಗಿ ಕಲಿಸ್ತಾರೋ ಬುದ್ಧಿನ. ಹಬ್ಬಬ್ಬಬ್ಬ ಇನ್ನೂ ಬದುಕಿದೆಯಲ್ಲ ಅವಳ ಜೊತೆಗೆ ಇದ್ಕೊಂಡು. ಅದಕ್ಕೆ ನಾನು ಮೆಚ್ಕೋಬೇಕು. ನಾನು ಇನ್ನೂ ಇನ್ನೂ ಬದುಕೊಳ್ಳಲ್ಲಮ್ಮ ಇವಳು ಅಂತ ಹೇಳ್ಬಿಟ್ಟು ಅವಳು ಸಾಯ್ಸಕ್ಕೆ ಯೋಚಿಸ್ದೊಳಲ್ಲ. ಸಾಯಿ ಬಡಿತಾಳೆ. ಹೋಗಿ ಸಾಯಿ ಲೇ ಮಗಳೇ ಬರಲೇ. ಇವಳು ತಗೇನು ಮಾತಾಡೋದು. ಬಂದ್ಬಿಟ್ಲು ಇಲ್ಲಿ. ಇವಾಗ ಇವಳಿಗೆಲ್ಲ ಸೀದೈತೆ. ಅದಕ್ಕೆ ಬಂಗಾರಮ್ಮ ನೆನಪಾಗೋಗ್ಬಿಟ್ಲು. ಹೋಗು ಆ ಪುಟ್ಟಿ ಜೊತೆ ಬಾಳೋಗು. ಗೊತ್ತಾಯ್ತದ ನಿನ್ಗೇನೇನೆ. ಬಂಗಾರಮ್ಮ ದಯವಿಟ್ಟು ಬಂಗಾರಮ್ಮ ಹಂಗೆ ಅನ್ಬೇಡ. ನನಗೂ ಜೀವನ ಗೊತ್ತಾಗೋಗ್ಬಿಟ್ಟೈತೆ. ಭಾಳ ಕಷ್ಟ ಆಗೋಗ್ಬಿಟ್ಟೈತೆ ನಮ್ದು ಜೀವನ. ನಾನು ನೋಡ್ಬಿಟ್ಟಿವ್ನಿ. ಅಯ್ಯೋ ಅವಳ ಹತ್ರ ಭಾಳಕ್ಕೂ ಬದುಕಕ್ಕಾಯ್ತದ. ಇವಳು ನೀನೇನಿಯ ಅವಳು ಹೇಳಿದ್ನಲ್ಲ ನೋಡು. ನನಗೆ ಅಂತ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ. ಎಲ್ಲರೂ ಅವಳ ಕಡೆ ಏನಿಯ ಸಹಾಯ ಮಾಡ್ಕೊಂಡು ಅವಳು ಇದ್ರಾಗ ಏನಿಯ ಇರೋದು. ನೋಡು ನಿನ್ನ ಹತ್ರ ಒಂದು ಅರ್ಧ ಗಂಟೆ ಮಾತಾಡ್ತೀನಿ ಅಷ್ಟೇ ಏನಿಯ. ದಯವಿಟ್ಟು ಕೋಪ ತಾಪ ಎಲ್ಲ ಬಿಟ್ಬಿಟ್ಟು ನಾನು ಹೇಳೋದನ್ನು ಕೇಳಿಸ್ಕ. ದಯವಿಟ್ಟು ನಂಗೆ ಸಹಾಯ ಮಾಡು. ನಾನು ನಿನಗೆ ಸಹಾಯ ಮಾಡ್ತೀನಿ. ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೊಳ್ಳೋಣ. ನನ್ನ ಮಾತು ಕೇಳು. ನೀನೇನೇ ಸಹಾಯ ಮಾಡ್ತೀನಿ ನನಗೆ. ನನಗೂ ನಮ್ಮಮ್ಮಗೆ ನೀನು ನಿನ್ನ ಕೈಯಲ್ಲಿ ಏನು ಕಿಸ್ಸಕ್ಕಾಯ್ತದೆ ನಿನಗೆ. ಏನು ಕಿಸ್ಸಕ್ಕಾಯ್ತದೆ ಹೇಳು. ನೋಡು ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಮ್ಮ ಅದಕ್ಕೇನೆ ಸಾಕು ನೀನು ಸರಿಯಾಗಿ ಬುದ್ಧಿ ಕಲ್ಸೋಕ್ಕೆ. ದೇವರು ಕಲಿಸ್ತದೆ ಅಂತ ಅಂದ್ಕೊಂಡಿದ್ವಿ. ನಮ್ಮ ಒತ್ತಿಗೆನೆ ಕಲಿಸ್ತಾಯ್ತಲ್ಲ. ಕಲ್ತ್ಕೊ ಹೋಗು. ಅಪ್ಪ ನಾವಂತೂ ಅವಳಿಂದ ತಪ್ಪಿಸ್ಕೊಂಡು ನೆಮ್ಮದಿಯಾಗಿದ್ದೀವಿ. ನೀನಾರ ತಗ್ಲಾಕೊಂಡಿದೆಯಲ್ಲ. ತಗ್ಲಾಕೊಂಡು ಆರಾಮಾಗಿರು ಸರಿನೇ. ಅಮ್ಮ ನಡಿ ಹೋಗೋಣ. ಇವಳ ಹತ್ರ ಮಾತಾಡಿ ನಮ್ಗೆ 10 ಪೈಸದ ಪ್ರಯೋಜನ ಇಲ್ಲ. ಇವಳು ಕಷ್ಟ ಬಂದೈತಲ್ಲ ಅದಕ್ಕೆ ಬಂದಿರೋದು ಇವಳು. ನಮ್ಮ ಹತ್ರ ಏನನ್ನ ಸಹಾಯ ಮಾಡ್ತಾರೇನೋ ಇಲ್ಲ ಪಿಲಾನ್ ಹೇಳ್ಕೊಡ್ತಾರೇನೋ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಳು ಕಿತ್ತೋಗಿರೋ ಮಕ್ಕಕ್ಕೆ ನಾವ್ಯಾಕೆ ಪಿಲಾನ್ ಹೇಳ್ಕೊಡ್ಬೇಕು. ಬಾಮ ನಮ್ಮ ಅಪ್ಪನೇ ಕಿತ್ಕೊಂಡಿರೋ ಪಾಪಿ ಇವಳು.
ಅಯ್ಯೋ ಬಂಗಾರಮ್ಮ, ಬಂಗಾರಮ್ಮ ಒಸಿ ನಾನು ಹೇಳೋದನ್ನ ಕೇಳಿಸ್ಕ ಬಂಗಾರಮ್ಮ. ಥೋ ಮಾತಾಡ್ತಿದ್ರೆ ಹಿಂಗೆ ಒಯ್ತಾನೆ ಇವಳಲ್ಲ ಇವಮ್ಮ. ಅಯ್ಯೋ ಅವಳು ಮಕ ಮುಚ್ಚ. ಅಲ್ಲ ನಾನು ಪೂರ್ತಿ ಹೇಳೋಕೆ ಬಿಡಕ್ಕಿಲ್ವಲ್ಲ, ಅಮ್ಮ ಮಗಳು ಇಬ್ರು ಲಟಪಟ ಅಂದ್ಬಿಟ್ರಲ್ಲ, ಅವ್ರನ್ನ ಬುಡಿಸ್ಕೊಂಡು ಹೋಗಿ ಬಂದೀವಿ ಅಂತ ಹೇಳಿದ್ರು ಇವ್ರಿಗೆ ಅರ್ಥ ಆಗಕ್ಕಿಲ್ವಾ? ಏನು ಮಾಡ್ಲಪ್ಪ, ಹೆಂಗೋ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಇವ್ರಿನ ಸಹಾಯ ಮಾಡಂಗೆ ಕಾಣೆ ನಾನು. ಆದರೂ ಏನಾರ ಮಾಡಬೇಕು, ಸುಮ್ಮನೆ ಇರಬಾರ್ದಲ್ಲ. ಏನು ಮಾಡನಿ ಹಾಂ, ಏನಾರ ಮಾಡಬೇಕಲ್ಲ. ಇವ್ರನ್ನ ಬುಟ್ಟಿಗೆ ಹಾಕೊಳ್ಳೋದು ಹೆಂಗೆ? ಇವ್ರು ಇವತ್ತು ಕೈ ಕಾಲು ಹಿಡ್ಕೊಳ್ಳೋನಾಗಲಿ ಪರವಾಗಿಲ್ಲ, ಇವ್ರ ತಾಗ ಸಹಾಯ ನಾನು ಕೇಳಲೇಬೇಕು. ಇರು ಬಂಗಾರಮ್ಮ, ನಿನ್ನ ಹತ್ರ 10 ನಿಮಿಷ ಮಾತಾಡ್ತೀನಿ. 10 ನಿಮಿಷ ಕೆಲಸ ಮುಗಿದ್ಮೇಲೆ ಈಚೆ ಕಡೆನೇ ಇರ್ತೀನಿ. ನಿಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು ನಾನು ಮಾತಾಡ್ತೀನಿ. 10 ನಿಮಿಷ ಬಂದ್ಬಿಡು. ಹೋಗೆ ಮುಚ್ಕೊಂಡು ಹೋಗೆ.